ನಮಸ್ತೆ. ವೆರಿ ಗುಡ್ ಮಾರ್ನಿಂಗ್. ರಿಲಯನ್ಸ್ ಇವತ್ತು ಬೈ ಆಗುತ್ತೆ. ಯಾವ ಲೆವೆಲ್ ಅಂದರೆ ರಿಲಯನ್ಸ್ ಇದೊಂದು ಲೆವೆಲ್ ಸಪೋರ್ಟ್ ರಿಲಯನ್ಸಿಗೆ ಫೈನಾನ್ಷಿಯಲ್ ಇಯರ್. ಓಕೆ, ಇವಾಗ ಈ ಲೆವೆಲ್ ಬೈ ಆಗುತ್ತೆ. ಲಾಜಿಕ್ ಏನು ಹೇಳ್ತೀನಿ ಬನ್ನಿ. ಈ ಲೆವೆಲ್ ನನ್ನ ಇಂಪಾರ್ಟೆಂಟ್ ಕ್ಯಾಂಡಲ್ ಇದು, ದಿಸ್ ಒನ್. ಓಕೆ, ಸ್ಟ್ರಾಂಗ್ ಓಪನಿಂಗ್ ಆಗಿದೆ. ಸೊ ಲೋವರ್ ಲೋ ಮಾಡಿದೆ ವಿತ್ ವಾಲ್ಯೂಮ್ ಹೊಳಗೆ ಹೋಗಿದೆ. ಪ್ರೈಸ್ ಮೇಲೆ ಕ್ಲೋಸ್ ಕೊಟ್ಟಿದೆ. ಈ ಲೆವೆಲಿಂದ ಎಂಟ್ರಿ, ಸ್ಟಾಪ್ ಲಾಸ್, ಡೇಲೋ. ಇದು ಸ್ಟಾಪ್ ಲಾಸ್ ಎಷ್ಟು ಲೋ 5.5. ಇದು ಸ್ಟಾಪ್ ಲಾಸ್. ಓಕೆ, ಎನರ್ಜಿ ಏನು ಮಾಡ್ತಿದೆ ನೋಡೋಣ ಬನ್ನಿ. ಮಾರ್ಕೆಟ್ ಆದ ಕಾರಣಕ್ಕೂ ಬೀಳಲ್ಲ, ಮೇಲೋಗ್ಬೇಕು. ಎನರ್ಜಿ ಗ್ಯಾಪ್ ಅಪ್ ಆಗಿದೆ, ನಿಫ್ಟಿ ಗ್ಯಾಪ್ ಅಪ್ ಆಗಿದೆ, ನಿಫ್ಟಿ ಗ್ಯಾಪ್ ಅಪ್ ಆಗಿಲ್ಲ. ಸೊ ರಿಲಯನ್ಸ್ ಮೇಲೆ ಹೋಗುತ್ತೆ. ಓಕೆ, ಎನರ್ಜಿ ಕೂಡ ಗ್ಯಾಪ್ ಅಪ್ ಆಗಿ ಮೇಲೆ ಹೋಗ್ತಿದೆಯಲ್ಲ, ಸೊ ಬೀಳಲ್ಲ ರಿಲಯನ್ಸ್. ಓಕೆ, ಸ್ಟಾಪ್ ಲಾಸ್ ಅಂತ ಇದು. ಮತ್ತೆ ಮೇಲೆ ಹೋಗ್ತಾ ಲಾಸ್ಟ್ ಬೈಯಿಂಗ್ ಆಗಿರುತ್ತೆ. ಆ ಲೆವೆಲ್ ಮೇಲ್ಗಡೆನೆ ಓಪನ್ ಆಗಿದೆ. ಅದಕ್ಕಿಂತ ಮುಂಚೆ ಈ ಲೆವೆಲಲ್ಲಿ ವಾಲ್ಯೂಮ್ ಬಂದಿದೆ. ಸೊ ಇದೇ ಎಂಟ್ರಿ. ಇವಾಗ ಹೇಳಿದ್ನಲ್ಲ, ಈ ಝೋನೇ ಎಂಟ್ರಿ. ಸ್ಟಾಪ್ ಲಾಸ್ ಇದು. ರಿಲಯನ್ಸ್ ಇಂದು ಫೈನಾನ್ಷಿಯಲ್ ಇಯರ್ ಇದೆಯಲ್ಲ, ಲಾಸ್ಟ್ 2 ಇಯರ್ಸ್ ಇಂದು ನೋಡೋಣ ಬನ್ನಿ. ಎಲ್ಲಿ ಸಪೋರ್ಟ್ ಸಿಕ್ಕಿದೆ ಅಂತ ರಿಲಯನ್ಸ್ಗೆ. ಎರಡ್ ಸಾವಿರದ 24 ಏಪ್ರಿಲ್ ಇಂದ ಮಾರ್ಚ್ ಆಗಿಲ್ಲ. 2024 ಆಗಿಲ್ಲ, 23 ಓಕೆ. ಇದೊಂದು ಲೆವೆಲ್ ಏಪ್ರಿಲ್, ಮಾರ್ಚ್, 31st, ಸೆಪ್ಟೆಂಬರ್, ಅಕ್ಟೋಬರ್, ಮಾರ್ಚ್ 31st, ದಿಸ್ ಒನ್. ಇದೊಂದು ಲೆವೆಲ್. ಓಕೆ, ಫೈನಾನ್ಷಿಯಲ್ ಇಯರ್. ಓಕೆನಾ, ಈ ಇಯರ್ ಹೈಯೆಸ್ಟ್ ವಾಲ್ಯೂಮ್ ಬಂದಿರೋದು ಈ ಇಯರಲ್ಲಿ. ಇಲ್ಲಿಂದ ಈ ಲೋ ಇಂದ ಲೋ, ಇದು ಲೋ, ಇದು ಹೈ. ಸೊ ಇದ್ರಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಬಂದಿರೋದು ಇದು. ಇದನ್ನ ನಾನು ಗ್ರೀನ್ ಕಲರ್ ಮಾರ್ಕ್ ಮಾಡ್ಕೊತೀನಿ. ಸಿ ದಿಸ್ ಒನ್. ಪ್ರೈಸ್ ಬುಲ್ಲಿಶಲ್ಲಿ ಇದೆ. ಓಕೆ, ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಮೇಲ್ಗಡೆ ಹೋಗಿ ಹೈಯರ್ ಆಗಿ ಕರೆಕ್ಟಾಗಿ ಫೈನಾನ್ಷಿಯಲ್ ಇಯರ್ ಇದೆಯಲ್ಲ, ಹೈಯಿಂದ ರಿಜೆಕ್ಷನ್ ಆಗಿದೆ ನೋಡಿ. ಈ ಲೆವೆಲ್ ಪ್ರೈಸ್ ಇಲ್ಲಿಂದ ರೆಸಿಸ್ಟೆನ್ಸ್ ಆಯಿತು, ಸಪೋರ್ಟ್ ಹತ್ರ ಬಂತು, ಸಪೋರ್ಟಿಂದ ಬ್ರೇಕ್ ಮಾಡ್ತು, ಮತ್ತೆ ಈ ಲೆವೆಲಿಂದ ಮತ್ತೆ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ. ಓಕೆನಾ, ಇದು ಸಪೋರ್ಟ್ ಆಗಬೇಕು ರಿಲಯನ್ಸಿಗೆ. ಪ್ರೈಸ್ ಬಂತು ವಿತ್ ವಾಲ್ಯೂಮ್. ಓಕೆ, ಒಳಗೆ ಬಂತು. ಇವೆಲ್ಲ ಲೋ ವಾಲಟೈಲ್. ಸೊ ನೆನ್ನೆ ವಿತ್ ವಾಲ್ಯೂಮ್ ಬ್ರೇಕ್ ಮಾಡಿದೆ ಹೈನ. ವಿತ್ ವಾಲ್ಯೂಮ್ ಬ್ರೇಕ್ ಮಾಡಿದೆ. ಸೊ ರಿಲಯನ್ಸ್ ಯಾವ್ದ ಕಾರಣಕ್ಕೂ ಮೇಲೆ ಹೋಗೇ ಹೋಗುತ್ತೆ, ಕೆಳಗಂತೂ ಬೀಳಲ್ಲ. ಸಪೋರ್ಟ್ ತಗೊಂಡಿದೆ. ನೋಡೋಣ ಬನ್ನಿ ಎಂಟ್ರಿ. ಸೊ ಏನು ಸಪೋರ್ಟ್ ಸಿಕ್ಕಿದೆ. ಓಕೆನಾ, ಇದು ಒಂದು ಕೂಡ ಲೆವೆಲ್. ಬೈ ಚಾನ್ಸ್ ಈ ಲೆವೆಲ್ನ ಬ್ರೇಕ್ ಮಾಡಿದ್ರೆ ಖಂಡಿತವಾಗ್ಲು ಫೈನಾನ್ಷಿಯಲ್ ಇಯರ್ ಲೋ ಇದೆಯಲ್ಲ, ಇಲ್ಲಿ ಸಪೋರ್ಟ್ ತಗೋಬೇಕು. ಇಲ್ಲಿವರೆಗೂ ಬರೋಲ್ಲ, ಆಲ್ರೆಡಿ ಇಲ್ಲಿ ಸಪೋರ್ಟ್ ತಗೊಂಡಿದೆ, ಕನ್ಫರ್ಮೇಶನ್ ಆಗಿದೆ. ಇಲ್ಲಿಂದಾನೆ ಪ್ರೈಸ್ ಮೇಲೆ ಹೋಗುತ್ತೆ. ಓಕೆನಾ, ಎಂಟ್ರಿ ನೋಡೋಣ ಬನ್ನಿ. ಯಸ್, ಸೂಪರ್. ನೋಡಿ ಇದೇ ಲೆವೆಲ್. ನೆನ್ನೆ ಇಂಪಾರ್ಟೆಂಟ್ ಕ್ಯಾಂಡಲ್ ದಿಸ್ ಒನ್.
ಪ್ರೈಸ್ ವಿತ್ ವಾಲ್ಯೂಮ್ ಮೇಲೆ ಕೂಡ ಹೋಯ್ತಾ, ಕ್ಲೋಸ್ ಕೊಡ್ತು, ಎಂಟ್ರಿ ಈ ಲೆವೆಲಿಂದ. ಇಲ್ಲ ಎಂಟ್ರಿ ಮಾಡೋದು, ಸ್ಟಾಪ್ ಲಾಸ್ ಇದು. ಅವಾಗಲೇ ಇಲ್ಲಿ ಎಂಟ್ರಿ ಇತ್ತು ಹೇಳಿದ್ದೆ. ಟಾರ್ಗೆಟ್ ರಿಲಯನ್ಸ್ದು ಫಸ್ಟ್ ಟಾರ್ಗೆಟ್ ಐನ ಬ್ರೇಕ್ ಮಾಡುತ್ತೆ ಖಂಡಿತ. ಎಷ್ಟು ಪಾಯಿಂಟ್ ಅದು? 47. ಇನ್ನೊಂದು 7-8 ಪಾಯಿಂಟ್ ಮೂಮೆಂಟ್ ಕೊಡಬೇಕು ಇವತ್ತು. ಒಳ್ಳೆ ಬಡ ಮೂಮೆಂಟ್ ಇದೆ, ಒಳ್ಳೆ ಮೂಮೆಂಟ್ ಇದೆ ಈ ಹೈ ಟಾರ್ಗೆಟ್. 59-60 ಆಲ್ಮೋಸ್ಟ್ ಟಾರ್ಗೆಟ್. 20 ಪಾಯಿಂಟ್ಸ್ ಮೂಮೆಂಟ್ ಕೊಡ್ಬೋದು ಇವತ್ತು, ಎಲ್ಲ ಚಾನ್ಸಸ್ ಇದೆ. 55ಗಂತೂ ಹೋಗೇ ಹೋಗುತ್ತೆ. ಓಕೆ, ಆಮೇಲೆ ಸಿಗೋಣ, ನೋಡೋಣ. ಎನರ್ಜಿ ಕೂಡ ಟಿ ಸಿ ಎಸ್, ಸಾರಿ ಟಾಟಾ ಮೋಟರ್ಸ್. ಓ ಸೂಪರ್, ಬೈಗಿತ್ತು. ಆಕ್ಚುಲಿ ಲಾಂಗ್ ಟರ್ಮಿಗೆ ಇವಾಗ ಬೈ ಮಾಡೋಕೆ ಬೆಸ್ಟ್ ಪ್ರೈಸಲ್ಲಿ ಸಿಗ್ತಿದೆ ಟಾಟಾ ಮೋಟರ್ಸ್, ರಿಲಯನ್ಸ್. ನೆನ್ನೆ ಹೈ ಇದೆಯಲ್ಲ, ಇಲ್ಲಿಂದಾನೆ ಬೈ. ಇಂಪಾರ್ಟೆಂಟ್ ಕ್ಯಾಂಡಲ್ ದಿಸ್ ಒನ್, ಇದು ಲೋ, ಅದು ಹೈ, ಬಿಟ್ವೀನ್ ಹೈಯೆಸ್ಟ್ ವಾಲ್ಯೂಮ್. ಎಸ್ ನೋಡಿ, ಪ್ರೈಸ್ ಸ್ಟ್ರಾಂಗೇ ಓಪನ್ ಆಗಿದೆ. ನೆನ್ನೆ ಹೈ ಮಾಡಿ ಪ್ರೈಸ್ ಒಳಗಡೆ ಹೋಯ್ತಾ, ವಿತ್ ಪ್ರೈಸ್ ಒಳಗಡೆ ಹೋಯ್ತು. ಸಿ, ಒಳಗಡೆ ಹೋಗಿ ಇಂಟರ್ಡೇ ಹೈ ಮಾಡ್ತು ನೆನ್ನೆ. ಹೈ ಮಾಡಿ ಮತ್ತೆ ಪ್ರೈಸ್ ಇಲ್ಲಿಗೆ ಬಂತು, ಇಲ್ಲಿಂದನೇ ಎಂಟ್ರಿ. ಸ್ಟಾಪ್ ಲಾಸ್ ಇದು, ಇಲ್ಲೋ ಸ್ಟಾಪ್ ಲಾಸ್. ಟಾಟಾ ಮೋಟರ್ಸ್ ಟಾರ್ಗೆಟ್ ಈ ಹೈ ಟಾರ್ಗೆಟ್ ಆಗೋಗಿದೆ. ಈ ಹೈ ಲೋ, ಈ ಲೋ 77, ಅದನ್ನು ಬ್ರೇಕ್ ಮಾಡೋದು ಅಂದ್ರೆ 84 ಸಮಥಿಂಗ್. ಇಲ್ಲೋ ಎಷ್ಟು? ಲೋ 83 ಟಾರ್ಗೆಟ್. ಮೂಮೆಂಟ್ ಕೊಟ್ರೆ ಹೈನು ಬ್ರೇಕ್ ಮಾಡ್ಕೊಂಡು ಹೋಗುತ್ತೀರಿ, ಒಳ್ಳೆ ಬುಲಿಶ್ ಆದ್ರೆ 96 ತನಕ. ನೋಡೋಣ. ಸೆಕ್ಟರ್ ಏನ್ ಮಾಡ್ತಿದೆ ನೋಡೋಣ. ಸೆಕ್ಟರ್ ಕೂಡ ಹೈರೇ ಮಾಡಿದೆ. ಓ ಸೂಪರ್, ಓಪನ್ ಗ್ಯಾಪ್ ಅಪ್ ಆಗಿದೆ. ಸೆಕ್ಟರ್ ಗ್ಯಾಪ್ ಅಪ್ ಆಗಿದೆ. ಎಸ್, ಹೇಗಿಂದ ಮೇಲೆ ಓಪನ್ ಆಗಿದೆ. ಹೋಯ್ತು ಇದು ಟಾಟಾ ಮೋಟರ್ಸ್. ರಿಲಯನ್ಸ್ ನೋಡಿ, ಇದೇ ಲೆವೆಲ್ ಎಂಟ್ರಿ. ಟಾಟಾ ಮೋಟರ್ಸ್ ನೋಡೋಣ ಬನ್ನಿ. ಎಂಟ್ರಿ ನೆನ್ನೆ ಹೈದಾನೆ ಬೈ ಆಗಿದೆ ಬಿಡಿ, ಪ್ರೈಸ್ ಮೇಲೆ ಹೋಯ್ತು. ಇವೆರಡು ಟಾರ್ಗೆಟ್. ಓಕೆ, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ. ನಿಫ್ಟಿ ಇದೆಯಲ್ಲ, ಎಕ್ಸಾಕ್ಟ್ ನೋಡಿ, ರಿಲಯನ್ಸ್ ಈ ಲೆವೆಲ್ ಹೇಳಿದ್ದೆ, ಯಾವುದು ಇಂಪಾರ್ಟೆಂಟ್ ಲೆವೆಲ್ ಇದೊಂದು. ಸೊ ಎಕ್ಸಾಕ್ಟ್ ಈ ಪ್ರೈಸ್ ವಾಲ್ಯೂಮ್ ಬಂದಿದೆ, ಈ ಲೆವೆಲ್ನ ಬೈ ಆಗುತ್ತೆ ಅಂತ ನೋಡಿ. ಎಕ್ಸಾಕ್ಟ್ ಆ ಲೆವೆಲಿಂದಾನೆ ಪ್ರೈಸ್ ಬೈ ಆಗಿದೆ. ಸ್ಟಾಪ್ ಲಾಸ್ ಇದು. ಟಾರ್ಗೆಟ್ ಹೇಳಿದೆ, ಫಸ್ಟ್ ಟಾರ್ಗೆಟು, ಅದನ್ನ ಈಸಿಯಾಗಿ ಬ್ರೇಕ್ ಮಾಡಿದೆ, ವಿತ್ ವಾಲ್ಯೂಮ್ ಮಾಡಿದೆ. ಸೂಪರ್, ಪ್ರೈಸು ಇಲ್ಲವರೆಗೂ ಹೋಗುತ್ತೆ. ಟಾರ್ಗೆಟ್ ಇದು ಇವತ್ತಿಂದ ಹೈ 59-60 ಇಲ್ಲ, ಇದು ಈ ಹೈ 63-64 ಸಮಥಿಂಗ್. ಇದು ಟಾರ್ಗೆಟ್ ರಿಲಯನ್ಸ್, ಬಿಕಾಸ್ ನಿಫ್ಟಿ ಸಪೋರ್ಟ್ ತಗೊಂತು. 1:, ಆಲ್ಮೋಸ್ಟ್ 10% ಟ್ರೇಡ್ ಸಿಗುತ್ತೆ ಇವತ್ತು. ರಿಲಯನ್ಸ್ ಸಿಕ್ಕಿದೆ ಆಲ್ರೆಡಿ ಆಲ್ಮೋಸ್ಟ್. ಹೀರೋ ಮೋಟರ್ ಕಪ್ ಎಕ್ಸಾಕ್ಟ್ ಈ ಲೆವೆಲ್ ಬೈ. ನೆನೆ ಹೈ ಇದೆಯಲ್ಲ ನೋಡಿ, ಪ್ರೈಸ್ ವಾಲ್ಯೂಮ್ ಬ್ರೇಕ್ ಮಾಡ್ತು, ಸಪೋರ್ಟ್ ಜನರೇಟ್ ಆಯಿತು, ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ತು, ಈ ಲೆವೆಲ್ ಎಂಟ್ರಿ. ಪ್ರೈಸ್ ಮತ್ತೆ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಎಂಟ್ರಿ. ಓಕೆ, ಟಾಟಾ ಮೋಟರ್ಸ್ ನೋಡ್ರಿ, ಟಾಟಾ ಮೋಟರ್ಸ್ ನೋಡಿ ಏನ್ ಲೆವೆಲ್, ಸೂಪರ್ ಬೈ ಟಾಟಾ ಮೋಟರ್ಸ್. ನೆನ್ನೆ ಹೈಯಿಂದ ಬೈ ಆಗಿದ್ದು ನೋಡಿ. ಟಾರ್ಗೆಟ್ ರೀಚ್ ಆಗುತ್ತೆ ಇವತ್ತು.
ಈ ಲೆವೆಲ್ ಟಾರ್ಗೆಟ್. ಹೋ, ಅದನ್ನು ಬ್ರೇಕ್ ಮಾಡಿದ್ರೆ ಇವತ್ತಿಷ್ಟು ಟೈಮ್ ಎಷ್ಟು ತುಂಬಾ ದೊಡ್ಡ ಮೂಮೆಂಟ್ ಇದೆ ಟಾಟಾ ಮೋಟಾರ್ಸ್ ಅಲ್ಲಿ ಆಗಿದ್ರೆ ಇವತ್ತು. ಇದು ಟಾರ್ಗೆಟ್ ಇದೆ, ನೋಡೋಣ. ಟಾರ್ಗೆಟ್ ಇದೆ 96. ಹೀರೋ ಮೋಟರ್ ಕಾಪ್ ನೋಡಿ, ಎಕ್ಸಾಕ್ಟ್ ಈ ಲೆವೆಲಿಂದನೇ ಬೈ ಆಗುತ್ತೆ. ಬಜಾಜ್ ಫೈನಾನ್ಸ್ ಕೂಡ ಬೈ ಆಯ್ತು. ಓಕೆ, ಆಮೇಲೆ ಸಿಗುವ. ಟೇಕ್ ಕೇರ್. ನಮಸ್ತೆ. ಆವಾಗಲೇ ಎಕ್ಸಾಕ್ಟ್ ಟಾಟಾ ಮೋಟಾರ್ಸ್ 96 ಟಾರ್ಗೆಟ್ ಹೇಳಿದೆ. ಕರೆಕ್ಟ್ ಆ ಟಾರ್ಗೆಟ್ ನ ಹಿಟ್ ಆಗಿದೆ ಈ ಲೆವೆಲ್. ಓಕೆ, ಎಂಟ್ರಿ ಕೂಡ ಹೇಳಿದ್ದೆ, ನನ್ನ ಹೈಯಿಂದಾನೆ ಬೈ ಆಗುತ್ತೆ, ಪ್ರೈಸ್ ಇಲ್ಲಿಂದಾನೆ ಬೈ ಆಗಿದೆ ಅಂತ ಹೇಳಿದ್ದೆ. ಎಕ್ಸಾಕ್ಟ್ ಈ ಲೆವೆಲ್ ಇಂದಾನೆ ಬೈ ಆಗಿದೆ. ಬೈ ಆಗಿದೆ. ರಿಲಯನ್ಸ್ ಟಾರ್ಗೆಟ್ ಹೇಳಿದ್ದೆ 96, 60 ಪ್ಲಸ್ 63 ಸಮಥಿಂಗ್ ಅಂತ ಹೇಳಿದ್ದೆ. 60 ಅಂತೂ ಟಾರ್ಗೆಟ್ ರೀಚ್ ಆಗಿದೆ. ಸೀದಾ ಲೆವೆಲ್ ಫಸ್ಟ್ ಟಾರ್ಗೆಟ್ ಇದೆ ಹೇಳಿದ್ದೆ. ಓಕೆ, ಬ್ರೇಕ್ ಮಾಡಿ ಕರೆಕ್ಟ್ 60 ಬಂತು. ಈ ಲೆವೆಲ್ ಕೊಟ್ಟಿದೆ. ಎಂಟ್ರಿ ಇಲ್ಲಿ ಹೇಳಿದೆ ಕರೆಕ್ಟ್ ಎಕ್ಸಾಕ್ಟ್ ಲೆವೆಲ್. ಅದ್ ಬಿಟ್ರೆ ಹೀರೋ ಮೋಟರ್ ಕಪ್, ಹೀರೋ ಮೋಟರ್ ಕಪ್ ಇದೆ. ಏನ್ ಏನ್ ಎಕ್ಸಾಕ್ಟ್ ಎಂಟ್ರಿ ಗೊತ್ತಾ ಹೀರೋ ಮೋಟರ್ ಕಪ್ ನೋಡಿ. ಇದು ಎಂಟ್ರಿ ಹೇಳಿದೆ, ಈ ಲೆವೆಲ್ ಪ್ರೈಸ್ ಒಳಗೆ ಹೋಗುತ್ತೆ, ಒಳಗೆ ಹೋಯ್ತು, ಐ ಮಾಡ್ತು. ಎಕ್ಸಾಕ್ಟ್ ಈ ಲೆವೆಲ್ ಎಂಟ್ರಿ ಹೇಳಿದ್ದೆ. ಸ್ಟಾಪ್ ಲಾಸ್ ಇದೆ, ರೆಷನ್ಸ್ ಇದೆಲ್ಲ ಇದಿಲ್ಲ, ಇಲ್ಲಿಂದನೇ ಬೈ ಆಗಿದೆ. ಇದೇ ಲೆವೆಲ್ ಹೇಳಿದ್ದೆ ನೋಡಿ, ಈ ಮಾರ್ಕ್ ಇದೆಯಲ್ಲ, ಪ್ರೈಸ್ ಎಕ್ಸಾಕ್ಟ್ ಲೆವೆಲ್ ಹೇಳಿದೆ ಎಂಟ್ರಿ. ಹೆಚ್ಚು ಕಮ್ಮಿ 42 ಪಾಯಿಂಟ್ ಮೂವ್ಮೆಂಟ್ ಕೊಟ್ಟಿದೆ ಇಲ್ಲಿಂದ ಪ್ರೈಸ್ 38.40. ಓಕೆ, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನಾಳೆ ಸಿಗೋಣ. ಬಾಯ್, ಟೇಕ್ ಕೇರ್.